ಇಂದು ಎರಡು ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಒಂದು ಈ ಪ್ರಜಾಸೌಧದ ಉದ್ಘಾಟನೆ. ಈ ಪ್ರಜಾಸೌಧ ತಮಗೆ ತಿಳಿದ ಹಾಗೆ ಸ್ನೇಹಿತರಾದಂಥ ದಿನೇಶ್ ರವರು ವಿವರ ಮಾಡಿದ್ದಾರೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು, ಇಂದು ಅಂದಿನ ಮುಖ್ಯಮಂತ್ರಿಗಳು ಆಗಿದ್ದಂತಹ ಶ್ರೀಯುತ ಸಿದ್ದರಾಮಯ್ಯನವರು ಇದನ್ನ 2015ರಲ್ಲಿ ಇದಕ್ಕೆ ಅನುಮೋದನೆಯನ್ನ ಕೊಟ್ಟು 17/3/2018ರಲ್ಲಿ ಈ ಕಾಮಗಾರಿಯನ್ನ ಆರಂಭ ಮಾಡಿದ್ರು. ಮಾನ್ಯ ಸಿದ್ದರಾಮಯ್ಯನವರೇ ಖುದ್ದಾಗಿ ಬಂದು ಇದಕ್ಕೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಆವತ್ತಿನ ಕಾರ್ಯಕ್ರಮದ ಫೋಟೋ ಕೂಡ ಇಲ್ಲಿದೆ. 2016ರಲ್ಲಿ ಆವತ್ತಿನ ಮುಖ್ಯಮಂತ್ರಿಗಳು ಬಂದು ಗುದ್ದಲಿ ಪೂಜೆ ನೆರವೇರಿಸಿದಂತಹ ಕಾರ್ಯಕ್ರಮ. ಅದಾದ ನಂತರ ಕಾಮಗಾರಿ 2019ರವರೆಗೆ ನಡೆದು 2019ರಿಂದ ನಿಂತು ಹೋಗಿತ್ತು. 2019ಕ್ಕೆ ಕಾಮಗಾರಿ ನಿಂತು ಹೋಯಿತು. 2021ರಲ್ಲಿ ಅಲ್ಪ ಸ್ವಲ್ಪ ಕಾಮಗಾರಿ ಆಗಿ ಮತ್ತೆ 2022ರಿಂದ ಈ ಕಾಮಗಾರಿ ಸಂಪೂರ್ಣ ನಿಂತು ಹೋಗಿತ್ತು. ಸೊ 2019ರಿಂದ 2023ರ ನಡುವೆ ನಿಂತು ಹೋಗಿದ್ದಂತ ಕಾಮಗಾರಿ ನಮ್ಮ ಸರ್ಕಾರ ಬಂದ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀಯುತ ದಿನೇಶ್ ಗುಂಡೂರಾವ್ ಅವರವರು ಇದಕ್ಕೆ ಏನಾದ್ರೂ ಒಂದು ಮುಕ್ತಿ ಕೊಡಬೇಕು, ನೀವು ಖುದ್ದಾಗಿ ಬಂದು ಇದನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ನಾನು ಕಂದಾಯ ಸಚಿವನಾಗಿ ಬಂದು ಈ ಕಟ್ಟಡ ವೀಕ್ಷಣೆ ಮಾಡಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳು ಅವತ್ತು ಬಂದಿದ್ವಿ. ಬಂದಾಗ ಈ ಕಟ್ಟಡ ಏನೇನೂ ಈ ರೀತಿ ಕಾಣ್ತಿರ್ಲಿಲ್ಲ. ಅದರದ್ದು ಒಂದು ಚಿತ್ರಣ ಇದೆ, ತೋರಿಸ್ಲಿಕ್ಕೆ ಬಯಸ್ತೇನೆ. ಇಲ್ಲಿ ಎಲ್ಲ ಗಿಡ ಗಂಟೆ ಬೆಳೆದು ಈ ಕಟ್ಟಡದ ಬದಲಿಗೆ ಒಂದು ರೀತಿ ಜಂಗಲ್, ಅರ್ಬನ್ ಜಂಗಲ್ ರೀತಿಯಲ್ಲಿ ಕಳೆ ಗಿಡ ಗಂಟೆ ಎಲ್ಲ ಬೆಳ್ಕೊಂಡು ಹಾವುಗಳು ಸೇರ್ಕೊಂಡು ಬೇಸ್ಮೆಂಟ್ ಅಲ್ಲಿ ನೀರು ನಿಂತಿದ್ದಂತಹ ಪರಿಸ್ಥಿತಿಯಲ್ಲಿ 2023ರಲ್ಲಿ ಈ ಕಟ್ಟಡವನ್ನ ನಾವು ಬಳುವಾಗಿ ಸ್ವೀಕಾರ ಮಾಡಿದಂತಹದ್ದು. ಅದರದ್ದು ಕೂಡ ಹೀಗೆ ಇತ್ತು, ಎಲ್ಲ ಎಲ್ಲಿಂದ ಅಲ್ಲೇ ಹಾಗೆ ಮುರಿದು ಬಿದ್ದು ಸಾಮಾನುಗಳು ಎಲ್ಲ ಎಲ್ಲಿಂದ ಅಲ್ಲಿ ಅಸ್ತವ್ಯಸ್ತವಾಗಿ ಎಲ್ಲ ಕಳೆ ಬೆಳ್ಕೊಂಡು ಗಿಡ ಗಂಟೆ ಬೆಳ್ಕೊಂಡು ಇವತ್ತು ಏನು ಭವ್ಯ ಕಟ್ಟಡ ಕಾಣ್ತಾ ಇದೆ, ಇದರ ಬದಲಿಗೆ ಆವತ್ತು ಒಂದು ಅರ್ಬನ್ ಜಂಗಲ್ ಆಗಿ ಇದ್ದಾಗ ಅಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದನ್ನ ಬಳುವಳಿಯಾಗಿ ನಾವು ತೆಗೆದುಕೊಂಡದ್ದು. ಚಿತ್ರಣ ಸಮೇತ ಈ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಆವತ್ತಿನ ದಿನ. ಆವತ್ತಿಗೂ 2 ವರ್ಷದಲ್ಲಿ ಏನ್ ಮಾಡಿದೀರಾ ಅಂತ ಕೇಳ್ತೀರಾ. ಒಮ್ಮೆ ಆ ಚಿತ್ರಣ ನೋಡಿ, ಹಾಗೆ ತಿರುಗಿಸಿ ಈ ಕಡೆ ನೋಡಿ. ಇವತ್ತು ಇಡೀ ಮಂಗಳೂರು ಹೆಮ್ಮೆ ಪಡುವಂತ ರೀತಿಯಲ್ಲಿ 2 ವರ್ಷದಲ್ಲಿ ಇವತ್ತು ಅದನ್ನ ಸಂಪೂರ್ಣ ಮಾಡಿಕೊಟ್ಟಿದ್ದೇವೆ. ಯಾಕೆ ನಿಂತಿತ್ತು ಅಂತ ಹೇಳಿದ್ರೆ, ಮೊದಲನೇ ಹಂತದಲ್ಲಿ ಸಿದ್ದರಾಮಯ್ಯನವರು 41 ಕೋಟಿಗೆ ಮಂಜೂರಾತಿಯನ್ನ ಕೊಟ್ಟಿದ್ರು ಮೊದಲನೇ ಹಂತದಲ್ಲಿ. 2ನೇ ಹಂತದಲ್ಲಿ 35 ಕೋಟಿ ಕೊಡಬೇಕಾಗಿತ್ತು. ಆದ್ರೆ 2ನೇ ಹಂತಕ್ಕೆ ಯಾರು 4 ವರ್ಷ ಕೈ ಹಾಕಲಿಲ್ಲ. 2ನೇ ಹಂತದ ಕಾಮಗಾರಿಗೆ ಮಂಜೂರಾತಿ ಕೊಡ್ಲಿಲ್ಲ. ಅದಾದ ನಂತರ ನಾವು ದಿನೇಶ್ ಗುಂಡೂರಾಯರು ಹೋಗಿ ಸಿದ್ದರಾಮಯ್ಯನವರ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ವಿ. ಸರ್, ಇದು ಕಟ್ಟಡ ನಿಂತು ಹೋಗಿದೆ, ಅವರು 35 ಕೋಟಿ ಕೇಳ್ತಾರೆ. ನಾನು ಜಿಲ್ಲಾಧಿಕಾರಿಗಳಿಗೆ ಬಹಳ ತೀಕ್ಷ್ಣವಾಗಿ ಹೇಳಿದ್ದೇನೆ, ಅಷ್ಟೆಲ್ಲ ಆಗೋದಿಲ್ಲ, ಎಷ್ಟು ಅವಶ್ಯಕತೆ ಇದೆ ಅದಕ್ಕೆ ಕಡಿಮೆ ಮಾಡಿ ಅಂತ ಹೇಳಿದಾಗ ಜಿಲ್ಲಾಧಿಕಾರಿಗಳು ಇನ್ನೊಂದು 20 ಕೋಟಿ ಆದ್ರೂ ಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ತಾವು ಒಪ್ಪಿಗೆ ಕೊಡ್ಲೇಬೇಕು ಅಂತ ನಾನು ದಿನೇಶ್ ಗುಂಡೂರಾಯರು ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದಾಗ ಅವರು ಅತೀಕ್ ಅವರಿಗೆ ಕರೆಸಿ, ಫೈನಾನ್ಸ್ ಸೆಕ್ರೆಟರಿ ಆಗಿದ್ರು, ನೋಡ್ರಿ ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ಹುಡುಕಿ ಇದಕ್ಕೆ ಅನುದಾನ ಕೊಟ್ಟು ಇದನ್ನ ಪೂರೈಸಲೇಬೇಕು ಅಂತ ಸೂಚನೆ ಕೊಟ್ಟಂತ ಅವರು ಮಾನ್ಯ ಸಿದ್ದರಾಮಯ್ಯನವರು. ಅದಾದ್ಮೇಲೆ ಮುಖ್ಯಮಂತ್ರಿಗಳ ಸೂಚನೆ ಮೇಲೆ ನಗರಾಭಿವೃದ್ಧಿ ಸಚಿವರು ಮಾನ್ಯ ಸುರೇಶ್ ಅವರು ಮತ್ತು ಅತೀಕ್ ಅವರು ಇಲ್ಲಿನ ಸ್ಮಾರ್ಟ್ ಸಿಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅತೀಕ್ ಅವರು ಸುರೇಶ್ ಅವರು ಮಾತಾಡಿಕೊಂಡು ಅದಕ್ಕೆ ಬೇಕಾದಂತ 20 ಕೋಟಿ ಹಣವನ್ನ ಕೊಟ್ಟು ಅದು ಸಾಲೋದಿಲ್ಲ ಅಂತೇಳಿ ಅದರ ಮೇಲೆ ನಾನು ನಮ್ಮ ಇಲಾಖೆಯಿಂದ ಇನ್ನೂ ಒಂದು 5 ಕೋಟಿಯನ್ನ ಕೊಟ್ಟು ಒಟ್ಟು
ಇವತ್ತು 75 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಈ ಕಟ್ಟಡವನ್ನ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಹೆಸರು ಮುಖ್ಯಮಂತ್ರಿಗಳು ಪ್ರಜಾಸೌಧ ಅಂತ ಕೊಟ್ಟಿದ್ದಾರೆ. ಯಾಕೆ ಪ್ರಜಾಸೌಧ? ಇದು ಮಿನಿ ವಿಧಾನಸೌಧ ಅಂತ ಕರೀತಿದ್ರು ಕೆಲವರೆಲ್ಲ. ಅದನ್ನ ಕರೆಯಬಾರದು. ಇದು ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂತಹ ಪ್ರಜಾಸೌಧ ಆಗಬೇಕು. ಇದು ನಾವು ಕಟ್ತಾ ಇರೋದು ಸರ್ಕಾರಕ್ಕಾಗಿ ಅಲ್ಲ, ಪ್ರಜೆಗಳಿಗೆ ಸೇವೆ ಮಾಡೋದಕ್ಕೋಸ್ಕರ ಕಟ್ತಾ ಇರತಕ್ಕಂಥ ಪ್ರಜಾಸೌಧ ಅಂತೇಳಿ ಮುಖ್ಯಮಂತ್ರಿಗಳು ಇದಕ್ಕೆ ಹೆಸರನ್ನ ಕೊಟ್ಟು, ಇದನ್ನ ನಾವು ನಮ್ಮ ಸರ್ಕಾರ 2 ವರ್ಷ ಪೂರೈಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಂಗಳೂರಿನ ಜನಗಳಿಗೆ ಇಂದು ಬಹಳ ಸಂತೋಷದಿಂದ ಸಮರ್ಪಣೆ ಮಾಡ್ತಾ ಇದ್ದೇವೆ, ಡೆಡಿಕೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ನಮ್ಮ ಸರ್ಕಾರ ಬಂದ ಮೇಲೆ 2 ವರ್ಷದಲ್ಲಿ ಹಾಳು ಬಿದ್ದಿದ್ದಂತಹ, ಕಾಡಾಗಿ ಆಗಿದ್ದಂತಹ ಈ ಒಂದು ಭವನವನ್ನ ಇವತ್ತು ಯಾರೇ ಆಗಲಿ ಒಮ್ಮೆ ಕಣ್ಣು ಹಾಯಿಸಿ ನೋಡಬೇಕು, ಆ ರೀತಿಯಾದಂತಹ ಸುಂದರವಾದಂತಹ ಸೌಧವನ್ನಾಗಿ ಇವತ್ತು ಪರಿವರ್ತನೆ ಮಾಡಿದ್ದೇವೆ. ಗುದ್ದಲಿ ಪೂಜೆ ಮಾಡಿದ್ದು ಸಿದ್ದರಾಮಯ್ಯನವರು. ದೇಶದಲ್ಲೇ ಇಂತಹ ಪ್ರಜಾಸೌಧ ಇರ್ಲಿಕ್ಕಿಲ್ಲ, ಅದನ್ನ ಉದ್ಘಾಟನೆ ಮಾಡಿದಂತವರು ಇವತ್ತು ಸಿದ್ದರಾಮಯ್ಯನವರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದರ ಜೊತೆಗೆ ಇದು ಸಮರ್ಪಣೆ, 2 ವರ್ಷದ ಸೇವೆಯ ಸಮರ್ಪಣೆ ನಿಮಗೆ ನಮ್ಮ ಸರ್ಕಾರದ. ಅದೇ ರೀತಿಯಲ್ಲಿ ನಾವು ಸಂಕಲ್ಪ ಮಾಡಿದ್ದೇವೆ, ಇನ್ನ ಬರುವ 3 ವರ್ಷದಲ್ಲಿ ಈ ಜಿಲ್ಲೆಗೆ, ಈ ರಾಜ್ಯದ ಜನಗಳಿಗೆ ನಮ್ಮ ಸರ್ಕಾರ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ತನು ಮನ ಧನ ಹಗಲು ರಾತ್ರಿ ಅನ್ನದೇ ದುಡಿದು ಜನಗಳಿಗೆ ನಮ್ಮ ಸೇವೆಯನ್ನ ಮತ್ತಷ್ಟು ಸಮರ್ಪಣೆ ಮಾಡ್ತೇವೆ ಅಂತ 2 ವರ್ಷದ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತಾ ಇದ್ದೇವೆ ಇವತ್ತು ನಾವು. ಅದೇ ಸಂದರ್ಭದಲ್ಲಿ ಇವತ್ತು ನನ್ನ ಭೂಮಿ ಯೋಜನೆಯಡಿಯಲ್ಲಿ ಸುಮಾರು 8,000 ಜನಗಳಿಗೆ ಅವರಿಗೆ ಪಾಣಿಯನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಭೂ ಸುಧಾರಣೆಯ ನಂತರ ಫಾರ್ಮ್ 50ಯಲ್ಲಿ ಸುಮಾರು 46,605 ಜನಗಳಿಗೆ ಭೂ ಮಂಜೂರಾತಿಯನ್ನ ಮಾಡಿದ್ದೇವೆ. ಫಾರ್ಮ್ 50ಯಲ್ಲಿ. ಫಾರ್ಮ್ 53ಯಲ್ಲಿ 32,336 ಜನಗಳಿಗೆ ಭೂ ಮಂಜೂರಾತಿಯನ್ನ ಮಾಡಿದ್ದೇವೆ. ಡಿಸಿ ಗ್ರಾಂಟ್ ಅಲ್ಲಿ 2,529 ಜನಗಳಿಗೆ ಮಂಜೂರು ಮಾಡಿದ್ದೇವೆ. ಸೈನಿಕರಿಗೆ, ಮಾಜಿ ಸೈನಿಕರಿಗೆ 259 ಜನಗಳಿಗೆ ಭೂಮಿಯನ್ನ ಮಂಜೂರು ಮಾಡಿದ್ದೇವೆ. ಎಲ್ಲ ಸೇರಿಸಿದ್ರೆ ಸುಮಾರು 1,32,290 ಎಕರೆ ಈ ರೀತಿಯಾಗಿ ಸಾಗುವಳಿ ಮಾಡ್ತಾ ಇದ್ದಂತಹ ಸರ್ಕಾರಿ ಜಮೀನನ್ನ ಆ ಬಡವರಿಗೆ ನಾವು ಮಂಜೂರು ಮಾಡಿದ್ದೇವೆ. ಹಿಂದೆ ಆವತ್ತು ಫಾರ್ಮ್ 50, 53 ತಂದದ್ದಂತಹದ್ದು ಆವತ್ತಿನ ಕಾಂಗ್ರೆಸ್ ಸರ್ಕಾರಗಳು. ಇದು ಸುಮಾರು 81,000 ಜನರಿಗೆ ಮಂಜೂರು ಮಾಡಿದ್ದೇವೆ. ಇಷ್ಟು ಜನಗಳ ಪೈಕಿ ಇಲ್ಲಿಯವರೆಗೆ ಅಂದ್ರೆ ನಾವು 40-50 ವರ್ಷದ ಸಂಪೂರ್ಣ ಇತಿಹಾಸವನ್ನ ತೆಗೆದುಕೊಂಡ್ರೆ ಇಲ್ಲಿಯವರೆಗೂ ಪೋಡಿಯಾಗಿದ್ದದ್ದು ಬರೀ 17,230 ಜನಗಳಿಗೆ ಮಾತ್ರ. 50 ವರ್ಷದಲ್ಲಿ ಪೋಡಿಯಾಗಿದ್ದು ಎಷ್ಟು? 17,230. ನಾವು ಈ ಜಿಲ್ಲೆಯ ಜನಗಳಿಗೆ, ಆ ಬಡವರಿಗೆ ಬರೀ ಜಮೀನು ಮಂಜೂರು ಮಾಡೋದಲ್ಲ, ಅವರ ಜಮೀನನ್ನು ಅಳತೆ ಮಾಡಿ, ಸ್ಕೆಚ್ ಮಾಡಿ, ಪೋಡಿ ಮಾಡಿ, ಅವರ ಹೆಸರಿಗೆ ಪ್ರತ್ಯೇಕವಾದಂತ RTC ಅನ್ನ ಮಾಡಿ ಕೊಡಬೇಕು ಅಂತ ನನ್ನ ಭೂಮಿ ಅಭಿಯಾನವನ್ನ ಆರಂಭ ಮಾಡಿ ಕೇವಲ ಕಳೆದ 6 ತಿಂಗಳಿನಲ್ಲಿ ಮಾಡಿದಂತ ಕೆಲಸ ಇವತ್ತು 8,000 ಜನಗಳಿಗೆ ನಾವು RTC ಕೊಡ್ತಾ ಇದ್ದೇವೆ. 8,000 ಜನಗಳಿಗೆ ಇವತ್ತು RTC ಸಮರ್ಪಣೆ ಮಾಡ್ತಾ ಇದ್ದೇವೆ. 30,000 ರೈತರ ಜಮೀನನ್ನ ಅಳತೆಗೆ ಅಳವಡಿಸಿದ್ದೇವೆ. ಇಷ್ಟೇ ನಿಲ್ಲೋದಿಲ್ಲ, ಬಾಕಿ ಇರ್ತಕ್ಕಂಥ ಒಟ್ಟು 80,000 ರೈತರಿಗೆ ಮಂಜೂರಾಗಿರುವ ಜಮೀನುಗಳನ್ನ ಬರುವ
ಒಂದೂವರೆ ವರ್ಷದಲ್ಲಿ ಎಲ್ಲರ ಜಮೀನನ್ನ ಅಳತೆ ಮಾಡಿ ಪೋಡಿ ಮಾಡಿ ಅವರಿಗೆ RTCಯನ್ನ ಮಾಡಿಕೊಡುವ ಸಂಕಲ್ಪವನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಸೊ ತಾವು ಒಂದು ಕ್ಷಣ ಗಮನಿಸಬೇಕು, 50 ವರ್ಷದಲ್ಲಿ ಪೋಡಿ ಆದದ್ದು 17,230 ಪ್ರಕರಣ. ನಾವು ಹಾಲಿ 8,000 ಸೇರಿ ಬರುವ ಒಂದೂವರೆ ವರ್ಷದಲ್ಲಿ 80,000 ಪ್ರಕರಣವನ್ನ ಮಾಡುವಂತಹ ಸಂಕಲ್ಪವನ್ನ ಇವತ್ತು ಮಾಡ್ತಾ ಇದ್ದೇವೆ. ಅದರ ಮೊದಲ ಭಾಗವಾಗಿ ಮುಖ್ಯಮಂತ್ರಿಗಳು ಇವತ್ತು 8,000 ಜನಗಳಿಗೆ ಪೋಡಿಯನ್ನ ಮಾಡಿ ಕೊಡುವಂತ ಸಮರ್ಪಣೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಹಿಂದೆ 4,215 ಜನ ಅರ್ಜಿ ಕೊಟ್ಟಿದ್ರು. ಆ ಅರ್ಜಿಯಲ್ಲಿ ಕಳೆದ 5 ವರ್ಷದಲ್ಲಿ ಒಂದೂ ಕೂಡ ಪೋಡಿ ಆಗಿರ್ಲಿಲ್ಲ ಅಂತ ಅದನ್ನ ಇವತ್ತು ಅರ್ಜಿ ಕೊಟ್ಟು ಕಚೇರಿಗಳಿಗೆ ಅಲೆದು ಚಪ್ಪಲಿ ಸವದರೂ ಕೂಡ ಆಗದೆ ಇದ್ದಂತ ಕೆಲಸವನ್ನ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಯಾರು ಅರ್ಜಿ ಕೊಟ್ಟಿದ್ದಾರೆ, ಯಾರು ಅರ್ಜಿ ಕೊಟ್ಟಿಲ್ಲ, ಯಾವುದನ್ನು ಲೆಕ್ಕಿಸದೆ ನಾವೇ ಸ್ವಯಂ ಪ್ರೇರಣೆಯಿಂದ ಇವತ್ತು ಅವರಿಗೆ ಪೋಡಿಯನ್ನ ಮಾಡಿಕೊಡ್ತಾ ಇದ್ದೇವೆ. ಒಂದೊಂದು ಪೋಡಿ ಆಗಬೇಕು ಅಂತಂದ್ರೆ ಎಷ್ಟು ವರ್ಷ ಅಲಿಯಬೇಕಿತ್ತು, ಒಂದು ಪೋಡಿ ಆಗ್ಬೇಕಂದ್ರೆ ಎಷ್ಟು ದುಡ್ಡು ಖರ್ಚಾಗ್ತಾ ಇತ್ತು. ಇವತ್ತು ಸಮಯನೂ ವ್ಯರ್ಥ ಇಲ್ಲ, ಹಣವೂ ಬೇಕಾಗಿಲ್ಲ. ನಾವೇ ಜನರ ಮನೆ ಬಾಗಿಲಿಗೆ ಹೋಗಿ ಅವರ ಹಳ್ಳಿಗೆ ಹೋಗಿ ಅವರ ಅರ್ಜಿ ಕೊಡದೇ ಇದ್ರು ಕೂಡ ಅವ್ರದ್ದನ್ನು ಇವತ್ತು ನಾವು ಪೋಡಿ ಮಾಡುವಂತ ಕೆಲಸ, ರೈತ ಪರವಾದಂತ ಕೆಲಸವನ್ನ ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ. ಹಾಗಾಗಿ ಭೂಮಿಯ ವ್ಯವಹಾರ ಅಂದ್ರೆ, ಭೂಮಿಯ ಮಾಲೀಕತ್ವ ಅಂದ್ರೆ ಒಂದು ರೀತಿ ಜಟಿಲ ಸಮಸ್ಯೆಗಳ ಆಗರ. ಭೂಮಿ ಅಂದ್ರೆ ಭೂಮಿಯ ಜೊತೆಗೆ ಭೂ ವಿವಾದ ಹೊಂದಿಕೊಂಡ್ಬಿಟ್ಟಿದೆ. ಭೂಮಿಯ ಮಾಲೀಕತ್ವದ ಜೊತೆಗೆ ಇವತ್ತು ನಮ್ಮ ಸರ್ಕಾರ ಸಂಕಲ್ಪ ಮಾಡಿದೆ, ಈ ಭೂ ವಿವಾದವನ್ನ ಹಿಂದಕ್ಕೆ ಬಿಟ್ಟು ಜನಗಳಿಗೆ ಭೂ ಗ್ಯಾರಂಟಿಯನ್ನ ಕೊಡಬೇಕು ಅನ್ನುವ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಭೂ ಗ್ಯಾರಂಟಿ ಅಡಿಯಲ್ಲಿ ಇವತ್ತು ಇಷ್ಟು ಜನಗಳಿಗೆ ಮನೆ ಬಾಗಿಲಿಗೆ ಹೋಗಿ ಪೋಡಿ ಮಾಡುವಂತ ಕೆಲಸವನ್ನ ನಾವು ಇವತ್ತು ಮಾಡಿಕೊಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ನಾವು ಹಳೇ ಜಿಲ್ಲಾಧಿಕಾರಿಗಳ ಕಚೇರಿ, ಸುಮಾರು 100-200 ವರ್ಷಗಳ ಹಳೆಯದಾದಂಥ ಪಾರಂಪರಿಕ ಕಟ್ಟಡ, ಆ ಕಟ್ಟಡದಲ್ಲಿ ಮಂಗಳೂರು ಒಂದು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಹೇಳಬಹುದು. ಸಂಸ್ಕೃತಿಯಲ್ಲಿ ಬಹಳ ಸಂಪದ್ಭರಿತವಾದಂತಹ, ಸಂಸ್ಕೃತಿಯಿಂದ ತುಂಬಿ ತುಳುಕ್ತಾ ಇರತಕ್ಕಂತಹ ಪ್ರತಿಯೊಂದು ಇಲ್ಲಿ ಸಂಸ್ಕೃತಿ ಸಾಹಿತ್ಯ ರಾಜ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ದಕ್ಷಿಣ ಕನ್ನಡದಲ್ಲಿ 200 ವರ್ಷಗಳ ಹಳೆಯ ಜಿಲ್ಲಾಧಿ ಕಚೇರಿಯನ್ನ ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡಬೇಕು ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಒಂದು 2 ಕೋಟಿ ಅನುದಾನವನ್ನು ನಾವು ಕೊಟ್ಟಿದ್ದೇವೆ. ಹಳೇ DC ಆಫೀಸನ್ನ ಅದನ್ನ ರಿಸ್ಟೋರ್ ಮಾಡಿ, ಪಾರಂಪರಿಕ ಕಟ್ಟಡವನ್ನ ಪುನಶ್ಚೇತನ ಮಾಡಿ ಅಲ್ಲಿ ಮಂಗಳೂರಿನ ಕಲೆ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂತಹ ಒಂದು ಮ್ಯೂಸಿಯಂ, ಇಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಒಂದು ಸಾಂಸ್ಕೃತಿಕ ಕೇಂದ್ರವನ್ನು ಕೂಡ ಹಳೆಯ DC ಆಫೀಸ್ನಲ್ಲಿ ಮಾಡಬೇಕು ಅಂತ ನಾವು ಸಂಕಲ್ಪವನ್ನ ಮಾಡಿದ್ದೇವೆ. ಅದನ್ನು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. 2 ಕೋಟಿ ಅನುದಾನವನ್ನು ಕೂಡ ಆರಂಭಿಕ ಅನುದಾನವನ್ನ ಕೊಟ್ಟಿದ್ದಾರೆ. DC ಅವರು ಹೇಳಿದ್ರು ಪ್ರೈವೇಟ್ನವರು ಕೊಡ್ತಾರೆ, ನೀವು ಒಪ್ಪಿಗೆ ಕೊಟ್ರೆ ಮಾಡೋಣ ಅಂತ. ನಾನು ಹೇಳಿದೆ, ಮಂಗಳೂರಿಗೆ ಇಂಥ ಒಳ್ಳೆ ಕೆಲಸಕ್ಕೆ ನಾವು ಪ್ರೈವೇಟ್ನವರಿಗೆ ಯಾಕೆ ಕೈ ಚಾಚೋದು, ನಾವೇ ಸರ್ಕಾರದಿಂದ ಮಾಡುವ ಅಂತ ಹೇಳಿ ಆ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೇವೆ. ಹಾಗಾಗಿ ಸ್ನೇಹಿತರೆ, ಇದು 2 ವರ್ಷದ ಸೇವೆಯ ಸಮರ್ಪಣೆಯ ಕಾಲ, ಜನಗಳಿಗೆ ಸಮರ್ಪಣೆಯ ಕಾಲ. ಈ ಕಟ್ಟಡವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ, ಪ್ರಜಾಸೌಧವನ್ನ. ಅದರ ಜೊತೆಗೆ ಸುಮಾರು 30,000 ರೈತರದ್ದು ಹಳೇ ಮಂಜೂರಾತಿಗಳನ್ನ ಸರ್ವೆ ಮಾಡ್ತಾ ಇದ್ದೇವೆ. 12,000 ಸರ್ವೆ ಮುಗಿದಿದೆ. ಆ ಮುಗ್ದಿರೋದ್ರಲ್ಲಿ 8,000 ಜನಗಳಿಗೆ ಇವತ್ತು RTCಯನ್ನ ಕೊಡುವ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಂಗಳೂರಿನ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಅಭಿವೃದ್ಧಿಗೆ
ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಸಂಕಲ್ಪವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ಈ ಜಿಲ್ಲೆ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಜನರ ಬದುಕು ಹಸನಾಗಲಿ. ನಾವು ಜನರ ಬದುಕನ್ನ ಕಟ್ಟುವ ಕೆಲಸವನ್ನ ಮಾಡೋಣ, ಜನರ ಬದುಕನ್ನ ಒಡೆಯುವಂತ ಕೆಲಸ ನಾವು ಮಾಡಬಾರದು. ಜನರ ಬದುಕನ್ನ ಕಿತ್ಕೊಳ್ಳೋದು ಬೇಡ, ಕಸಿಯುವುದು ಬೇಡ. ಜನರ ಬದುಕಿಗೆ ಇನ್ನಷ್ಟು ಶಕ್ತಿಯನ್ನ ತುಂಬುವ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ, ನಮಸ್ಕಾರಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.